ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಡಿಸ್ಕ್ ಸಮಸ್ಯೆ ಅನ್ನೋದು ಎಲ್ಲರನ್ನ ಕೂಡ ಕಾಡ್ತಾ ಇರೋದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಯಾಕೆ ಈ ಡಿಸ್ಕ್ ಸಮಸ್ಯೆ ಕಾಡ್ತಾ ಇದೆ? ಈ ಡಿಸ್ಕ್ ಸಮಸ್ಯೆ ಅಂದರೆ ಏನು? ಈ ಡಿಸ್ಕ್ ಅನ್ನೋದು ಒಂದು ಕಾರ್ಟಿಲೇಜಿನಸ್ ಕುಷನ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಬೆನ್ನಿನ ಭಾಗದಲ್ಲಿ ಇರುವಂಥ ಒಂದು ಚೈನ್ ಆಫ್ ವರ್ಟಿಬ್ರೇಸ್ ಮಧ್ಯೆ ಒಂದು ಲೊಕೇಟ್ ಆಗಿರುವಂಥ ಒಂದು ಸ್ಟ್ರಕ್ಚರ್. ಸೊ ಇದನ್ನ ನಾವು ಇಂಟರ್ವರ್ಟಿಬ್ರಲ್ ಡಿಸ್ಕ್ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಇದೊಂಥರ ಕುಷನ್ ಥರ ಒಂದು ಫಂಕ್ಷನ್ ಮಾಡೋದ್ರಿಂದ ಏನಾಗುತ್ತೆ, ಎರಡು ಬೋನ್ ಮಧ್ಯೆ ಆಗ್ತಕ್ಕಂಥ ಫ್ರಿಕ್ಷನ್ ಅವಾಯ್ಡ್ ಮಾಡೋದ್ರ ಜೊತೆಗೆ ಇಟ್ ಎನ್ಶೂರ್ ಸ್ಮೂತ್ ಫ್ಲೆಕ್ಷನ್ ಆ್ಯಂಡ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಈಸಿಯಾಗಿ ಬ್ಯಾಕ್ ಮೂಮೆಂಟ್ಸ್ನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುವಂಥ ಒಂದು ಕೆಲಸ ಈ ಡಿಸ್ಕ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಇದನ್ನು ನಾವು ಫಂಕ್ಷನಲ್ ಯೂನಿಟ್ ಆಫ್ ಸ್ಪೈನ್ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಇಟ್ ಈವೆಂಚುಲಿ ಬ್ಯಾಲೆನ್ಸಸ್ ದ ಅಪ್ಪರ್ ಆ್ಯಂಡ್ ಲೋವರ್ ಬಾಡಿ ವೇಟ್ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಇಂಥ ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರಲ್ಲಿ ಸಮಸ್ಯೆ ಉಂಟಾದಾಗ ಏನಾಗುತ್ತೆ, ಹಲವಾರು ಥರದ ತೊಂದರೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಪ್ರಮುಖವಾಗಿ ಬೆನ್ನು ನೋವು ಅಥವಾ ಕತ್ತು ನೋವು. ಸೊ ಆ ಥರದ ಒಂದು ಸಮಸ್ಯೆ ಈ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸಿಂದ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಬಂದಾಗ ಹಲವಾರು ಥರದ ಒಂದು ಕಾರಣಗಳನ್ನ ನೋಡ್ಬೋದು. ಬಟ್ ಅತಿ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಡಿಸ್ಕ್ ಡಿಜನರೇಷನ್ ಅಂತ ಹೇಳ್ತೀವಿ. ಸೊ ಅಂದರೆ ನಥಿಂಗ್ ಬಟ್ ಆಸ್ಟಿಯೋಆರ್ಥರೈಟಿಸ್ ಆಫ್ ದ ಸ್ಪೈನ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಅಂದರೆ ವಯೋಸಹಜವಾಗಿ ವೇರ್ ಆ್ಯಂಡ್ ಟೇರ್ ಚೇಂಜಸ್ ಅಂತ ಹೇಳ್ತೀವಿ. ಸೊ ಏಜ್ ಆಗ್ತಾ ಈ ಡಿಸ್ಕಿನ ಒಂದು ಎಲಾಸ್ಟಿಸಿಟಿ ಅನ್ನೋದು ಕಡಿಮೆ ಆಗುವಂಥದ್ದು, ಅಥವಾ ಡಿಸ್ಕಲ್ಲಿರುವಂಥ ವಾಟರ್ ಕಂಟೆಂಟ್ ಕಡಿಮೆ ಆಗಿ ಡಿಸ್ಕ್ ಡಿಹೈಡ್ರೇಷನ್ ಆಗಿ ಕ್ರ್ಯಾಕ್ಸ್ ಡೆವಲಪ್ ಆಗಿ ಅದು ಸವಿತಾ ಹೋಗುವಂಥದ್ದು ಇರುತ್ತೆ. ಸೊ ಅದನ್ನೇ ನಾವು ಡಿಸ್ಕ್ ಡಿಜನರೇಷನ್ ಅಥವಾ ಸ್ಪಾಂಡಿಲೋಸಿಸ್ ಅಂತ ಕರಿತೀವಿ. ಸೊ ಇದು ಒಂದು ಮೋಸ್ಟ್ ಕಾಮನ್ ಕಾಸ್ ಅಂತಲೇ ಹೇಳ್ಬೋದು. ಹೆಚ್ಚು ಜನರಲ್ಲಿ ಈ ಒಂದು ಥರದ ಸಮಸ್ಯೆಯಿಂದ ಏನಾಗುತ್ತೆ, ಬೆನ್ನು ನೋವು ಅಥವಾ ಕತ್ತು ನೋವು ಕಂಡು ಬರ್ತಕ್ಕಂಥದ್ದು ಇರುತ್ತೆ. ಸೊ ಎಸ್ಪೆಷಲಿ ಕೆಳಭಾಗದ ಬೆನ್ನಲ್ಲಿ ಕಾಣಿಸ್ಕೊಂಡಾಗ ಅದನ್ನ ನಾವು ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಸೊ ಅದೇ ಥರದ ಒಂದು ಚೇಂಜಸ್ ಸರ್ವೈಕಲ್ ರೀಜನಲ್ಲಿ ಕಂಡಾಗ ಅದನ್ನ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಸ್ಪಾಂಡಿಲೋಸಿಸ್ ಹೊರತಾಗಿ ಡಿಸ್ಕ್ ಇದೇ ಥರ ವೀಕ್ ಆಗಿ ಬಲ್ಜ್ ಆಗ್ತಕ್ಕಂಥ ಒಂದು ಚಾನ್ಸ್ ಇರುತ್ತೆ. ಬಲ್ಜ್ ಆಗಿ ನರಕ್ಕೆ ಒತ್ತು ನರ್ವ್ ರೂಟ್ಸ್ಗೆ ಕಂಪ್ರೆಸ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಅದನ್ನು ನಾವು ಬಲ್ಜಿಂಗ್ ಡಿಸ್ಕ್ ಅಥವಾ ಡಿಸ್ಕ್ ಬಲ್ಜ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಅದು ಕೂಡ ಹೆಚ್ಚಿನ ಒಂದು ಜನರಲ್ಲಿ ಸಮಸ್ಯೆಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಡಿಸ್ಕಿನ ಒಂದು ಸ್ಟ್ರಕ್ಚರ್ನ ನಾವು ನೋಡಿದ್ರೆ, ಸೊ ಔಟರಲ್ಲಿ ಒಂದು ರಿಂಗ್ ಶೇಪಲ್ಲಿ ಇರುತ್ತೆ, ಅದನ್ನ ನಾವು ಆನ್ಯುಲಸ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಇನ್ನರ್ ಪಾರ್ಟ್ಲಿ ಜೆಲ್ ಟೈಪ್ ಇರುತ್ತೆ, ಅದನ್ನ ನ್ಯೂಕ್ಲಿಯಸ್ ಪಲ್ಪೋಸಿಸ್ ಅಂತ ಹೇಳ್ತೀವಿ. ಸೊ ಆ ಒಂದು ರಿಂಗ್ ಶೇಪ್ ಅಂತ ಏನಿರುತ್ತೆ, ಸೊ ಅದು ಡ್ಯಾಮೇಜ್ ಆಯಿತು ಅಂತಂದಾಗ ಆ ಜೆಲ್ ಟೈಪ್ ಇರೋದು ಆಚೆ ಬಂದು ನರ್ವ್ಸ್ನ ಇರಿಟೇಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಅದನ್ನೇ ನಾವು ಅರ್ನಿಯೇಟೆಡ್ ಡಿಸ್ಕ್ ಅಥವಾ ರಪ್ಚರ್ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಈ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸಲ್ಲಿ 3 ಕಾಮನ್ ಆಗಿ ನೋಡ್ತಕ್ಕಂಥದ್ದು ಇರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಸಡನ್ನಾಗಿ ಆ ಡಿಸ್ಕ್ಸ್ ಆ ಒಂದು ಜಾಗದಿಂದ ಸರಿತಕ್ಕಂಥದ್ದು ಇರುತ್ತೆ. ಅದನ್ನೇ ನಾವು IVDP ಅಂತ ಹೇಳ್ತೀವಿ, ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಅಂದ್ಬಿಟ್ಟು. ಸೊ ಆ ಥರದ ಒಂದು ಸಮಸ್ಯೆಗಳು ಕೂಡ ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಇದರ ಹೊರತಾಗಿ ಡಿಸ್ಕಿಗೆ ಸಂಬಂಧಪಟ್ಟಾಗೆ ಡಿಸ್ಕ್ ಏನಾದ್ರು ಕಂಪ್ರೆಸ್ ಆಯಿತು ಅಂತಂದಾಗ ಸೊ ಅದರಿಂದ ತೊಂದರೆ ಆಗುವಂಥದ್ದು, ಅಥವಾ ಡಿಸ್ಕಲ್ಲಿ ಇನ್ಫೆಕ್ಷನ್ ಏನೋ ಆಗಿ ತೊಂದರೆ ಆಯಿತು ಅಂದರೆ ಅದು ಡಿಸ್ಕೈಟಿಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಬಟ್ ಅತಿ ಹೆಚ್ಚು ಜನರಲ್ಲಿ ಈ ಡಿಸ್ಕ್ ಡಿಜನರೇಷನ್ ಅಥವಾ ಡಿಸ್ಕ್ ಬಲ್ಜ್ ಅನ್ನೋದು ಕಾಮನ್ ಆಗಿ ನೋಡ್ತೀವಿ. ಕೆಲವು ಕಂಡೀಷನ್ಸಲ್ಲಿ ಈ ಡಿಸ್ಕ್ ಅರ್ನಿಯೇಷನ್ ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಅನ್ನೋದು ಕೂಡ ಸರ್ಟನ್ ಎಕ್ಸ್ಟೆಂಟ್ ನೋಡ್ತಕ್ಕಂಥದ್ದು ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ಪೇಷಂಟ್ಸ್ ಯಾರಲ್ಲಿ ಈ ಥರ ಒಂದು ದೀರ್ಘಕಾಲದಿಂದ ಬ್ಯಾಕ್ ಪೇನ್ ಇದೆ, ನೆಕ್ ಪೇನ್ ಇದೆ ಅಂತ ಹೇಳ್ತಾರೆ, ಅಂಥವರೆಲ್ಲ ಒಂದು ಕಡೆ ಈ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮೇನ್ ಕಾಸ್ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.